ಮಾನ್ಯ ಡೆಪ್ಯೂಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ, ನೆನ್ನೆ ನಿಮ್ಮದೊಂದು ವಿಡಿಯೋ ನೋಡಿದೆ. ದೇವೇಗೌಡರ ಕುಟುಂಬದ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಬಾಲಕೃಷ್ಣ ಅಷ್ಟು ಮಾಡಿದ್ದಾನೆ, ದೇವೇಗೌಡರು ಇಷ್ಟು ಮಾಡಿದ್ದಾರೆ, ಕುಮಾರಸ್ವಾಮಿ ಇಷ್ಟು ಮಾಡಿದ್ದಾರೆ. 1.5 ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು. 137 ಫಿಗರ್ ಎಳೆದವರು ನೀವೇ, ಆ ಫಿಗರ್ ಬಂದ ಮೇಲೆ ಮಲ್ಕೊಂಡವರು ನೀವೇ. 1.5 ವರ್ಷ ಆಯಿತು ಬಂದು. ಯಾಕೆ ಒಂದು FIR ಮಾಡಿಲ್ಲ ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ, ಬಾಲಕೃಷ್ಣ ಮೇಲೆ? ಇಫ್ ಯು ಗಾಟ್ ಸೋ ಮಚ್ ಆಫ್ ಡೇಟಾ, ಅದನ್ನು ಪ್ರಚಾರಕ್ಕೆ ಯಾಕೆ ಬಳಸ್ಕೊಳ್ತೀರಾ? ಮೈಕಲ್ಲಿ ಹೇಳೋಕ್ಕೋಸ್ಕರ ಅಂದರೆ ಮತ್ತೆ ಡೆಪ್ಯೂಟಿ ಸಿ ಎಮ್ ಆಗಿದ್ದು ಏನಕ್ಕೆ? ಮತ್ತು ಆಗ ನೀವು 40% ಆರೋಪ ಮಾಡಿದ್ದು ನೀವು ಮತ್ತು ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವರೇ. ಯಾಕೆ ಒಂದು FIR ಆಗಿಲ್ಲ 1.5 ವರ್ಷದಲ್ಲಿ? ಒಬ್ಬ BJP, ಒಬ್ಬ JDS ಜೈಲಿಗೆ ಹೋಗಿಲ್ಲ. ಯಾಕೆ ಅಂದರೆ ಇದೆಲ್ಲ ಇರೋದು ಬರೀ ನೀವು ಡಿಬೇಟ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳಲಿಕ್ಕೆ, ಅಸೆಂಬ್ಲಿನಲ್ಲಿ ಜೊತೆಯಲ್ಲಿ ಭಾಷಣಕ್ಕೆ ಬಳಸೋಕ್ಕೆ. ಜೈಲಿಗೆ ಯಾರನ್ನೂ ಕಳಿಸಲ್ಲ. ಹಂಗಾರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರನ, ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ವ್ಯವಸ್ಥೆನ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.